ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ನದಿಗಳು ನಾಗರಿಕತೆಯ ತೊಟ್ಟಿಲು ಅಂತೇವೆ. ಆದರೆ ನದಿಗಳಿಂದಾಗಿಯೇ ಎಷ್ಟೋ ಊರಿನ ಜನ ಅನಾಗರಿಕರಂತೆ ಬದುಕಬೇಕಾದ ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಇದು ಒಂದು ಊರಿನ ಕಥೆಯಲ್ಲ. ಈ ಊರುಗಳ ಜನರ ಕನಸು ಒಂದೇ, ಅದುವೇ ಸೇತುವೆಯ ಕನಸು. ಒಂದು ಸೇತುವೆ, ಒಂದೇ ಒಂದು ಸೇತುವೆ ಇದ್ದಿದ್ರೆ ಆ ಊರು ಮಾದರಿ ಗ್ರಾಮವಾಗ್ಬಿಡ್ತಿತ್ತು. ಸರ್ಕಾರ ಮನಸ್ಸು ಮಾಡಲಿಲ್ಲ. ಹಠಕ್ಕೆ ಬಿದ್ದ ಊರಿನ ಜನ ತಾವೇ ಸೇತುವೆಯನ್ನ ಕಟ್ಕೊಂಡ್ರು. ದುರಾದೃಷ್ಟ ಬೆನ್ನು ಬಿಡ್ಲಿಲ್ಲ. ಮಳೆ ಗಾಳಿಗೆ ಆ ಸೇತುವೆಯು ಕೊಚ್ಚಿ ಹೋಯ್ತು. ಇನ್ನೊಂದು ಸೇತುವೆಯನ್ನ ಕಟ್ಕೊಂಡಿದ್ದಾರೆ, ಅದು ಕೂಡ ಬೀಳೋ ಸ್ಥಿತಿಯಲ್ಲಿದೆ. ಸೇತುವೆಗಾಗಿ ಪರಿತಪಿಸ್ತಾ ಇರೋ ಆ ಊರು ಯಾವುದು, ಎಲ್ಲಿದೆ ನೋಡಿ ಈ ರಿಪೋರ್ಟ್ನಲ್ಲಿ. ನಮ್ಮ ರಾಜಕಾರಣಿಗಳೆಲ್ಲ ಬೆಂಗಳೂರನ್ನ ಸಿಂಗಾಪುರ ಮಾಡೋ ಮಾತನಾಡ್ತಾರೆ. ಅಭಿವೃದ್ಧಿಯೇ ನಮ್ಮ ದಿವ್ಯ ಮಂತ್ರ ಅಂತಾರೆ. ಆದ್ರೆ ಅಭಿವೃದ್ಧಿ ಕಾಣಬೇಕು ಅಂದ್ರೆ ದೊಡ್ಡ ದೊಡ್ಡ ನಗರಗಳನ್ನ ಬಿಟ್ಟು ಹಳ್ಳಿಗಳತ್ತ ಹೋಗ್ಬೇಕು. ಅಂತದ್ದೇ ಒಂದು ಊರು ಹಿರೇಬೈಲ್ ಗ್ರಾಮ. ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಕುಗ್ರಾಮ. ಈ ಗ್ರಾಮಸ್ಥರ ಪಾಲಿಗೆ ವರವಾಗಿರೋದು ಮತ್ತು ಶಾಪವಾಗಿರೋದು ದಾಟ್ಸಾಳ್ ಹೊಳೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ತುತ್ತಾಗಿರೋ ಈ ಊರಿಗೆ ಒಂದು ಸೇತುವೆಯೂ ಇಲ್ಲ. ಸರ್ಕಾರವಂತೂ ಸೇತುವೆ ಕಟ್ಕೊಟ್ಟಿಲ್ಲ. ಸರ್ಕಾರಕ್ಕೆ ಸಡ್ಡು ಹೊಡೆದು ಕಟ್ಕೊಂಡ ತೂಗು ಸೇತುವೆ ನೆಲ ಕಚ್ಚಿದೆ. ಒಂದು ಸೇತುವೆಗಾಗಿ ಇವರು ಹೋರಾಡಿದ್ದು ಅಷ್ಟಿಷ್ಟಲ್ಲ. ಇವರು ಪ್ರತಿ ವರ್ಷ ತೂಗು ಸೇತುವೆ ಕಟ್ಕೊಳ್ಳೋಕೆ ತಾವೇ ಸ್ವಲ್ಪ ಹಣ ಸಂಗ್ರಹಿಸಿದ್ರು. ಹೊಳೆಯ ಆ ತಡ ಮತ್ತು ಈ ತಡದಲ್ಲಿರೋ ಮರಗಳಿಗೆ ಸರಗಿ ಬಿಗಿದು ಅದನ್ನೇ ಆಧಾರವಾಗಿಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಪ್ರಕೃತಿಯ ಮುಂದೆ ಸರಗಿಯ ತೂಗು ಸೇತುವೆ ನಿಲ್ಲೋದಾದ್ರೂ ಹೇಗೆ? ಮರುವು ಬಿದ್ದು ಸೇತುವೆಯು ಹೊಳೆ ಪಾಲಾಯಿತು. ಛಲ ಬಿಡದ ಗ್ರಾಮಸ್ಥರು ಮತ್ತೆ ಸೇತುವೆ ಕಟ್ಟಿದ್ರು. ಆ ಸೇತುವೆಯ ಹಗ್ಗವನ್ನ ಕಟ್ಟಿರೋ ಕರಿಕುಂಚಿ ಮರ ಈಗ ಬೀಳೋ ಸ್ಥಿತಿಯಲ್ಲಿದೆ. ಆ ಮರವೇನಾದ್ರೂ ಬುಡ ಸಮೇತ ಉರುಳಿ ಬಿದ್ರೆ ಈ ಸೇತುವೆಗೂ ಕಳೆದ 2 ವರ್ಷದ ಹಿಂದಿನ ಸೇತುವೆಗಾದ ಗತಿಯೇ ಆಗುತ್ತೆ. ಜನರ ಆತಂಕ ದೂರವಾಗಿಲ್ಲ. ಈ ಗ್ರಾಮದ ಎಲ್ಲ ಜನರಿಗೆ ಮತ್ತೆ ಶಾಲೆ ಮಕ್ಕಳಿಗೆ ಮತ್ತೆ ಒಂದು ಆಸ್ಪತ್ರೆ ಹೋಗುವಂಥವರಿಗೆ ಎಲ್ಲರಿಗೂ ಕೂಡ ಇದು ಭಾಳ ಅತಿ ಅವಶ್ಯವಾದಂತಹ ಸೇತುವೆ ಇದು. ಈ ಸೇತುವೆ ಬಗ್ಗೆ ಒಂದು ಸರ್ಕಾರದಿಂದ ಒಂದು ಸೇತುವೆ ಮಾಡಿಕೊಡಿ ಅಂತ ನಾವು ಆಗಾಗ ಮನವಿ ಕೊಟ್ಟಿದ್ವಿ. ಇದು ಬಹುತೇಕ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಈ ಸೇತುವೆ ಬಗ್ಗೆ ಏನು ಡಿಮಾಂಡ್ ಮಾಡ್ತಾ ಇದ್ರೂ ಕೂಡ ಇವತ್ತು ನಮ್ಮ ಸರ್ಕಾರ ಕಣ್ಮುಚ್ಕೋತಿದೆ, ಕಿವಿ ಕೇಳಿಸಲ್ಲ ಅಂತ ಅನ್ಸುತ್ತೆ. ಈ ಸೇತುವೆಯನ್ನ ಜಂಗ್ಲಿ ಜಾತಿಗೆ ಸೇರಿದ ಕಟ್ಟಿಗೆ ಬಳಸಿ ಕಟ್ಟಲಾಗಿದೆ. ಸರಳನ್ನ ಮರಕ್ಕೆ ಆಧಾರವಾಗಿ ಬಿಗಿಯಲಾಗಿದೆ. ಈ ತೂಗು ಸೇತುವೆ ನಿರ್ಮಿಸಲು ಊರಿನ ಜನಕ್ಕೆ ಸರಿಸುಮಾರು 30,000 ರೂಪಾಯಿ ಖರ್ಚಾಗಿದೆ. ಈ ಸೇತುವೆ ಕಟ್ಟಿದ ಮೇಲೆ ಒಂದಷ್ಟು ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಾಗ ಇವರಿಗೆ ಗ್ರಾಮ ಪಂಚಾಯತ್ನಿಂದ ಸಿಕ್ಕ ದುಡ್ಡೆಷ್ಟು ಗೊತ್ತಾ? ನಂಬಿ, ಕೇವಲ 500 ರೂಪಾಯಿ. ಈ ತೂಗು ಸೇತುವೆಯ ಮೇಲೆ ದಿನಕ್ಕೆ 50 ವಿದ್ಯಾರ್ಥಿಗಳು ಸಂಚರಿಸ್ತಾರೆ. ಊರಿಗೆ ಯಾವುದೇ ಅಧಿಕಾರಿಗಳು ಬಂದರೂ ಅವರಿಗೆ ಈ ಸೇತುವೆ ಸಂಕಟದ ದರ್ಶನವಾಗುತ್ತೆ. ಆದ್ರೆ ಬಂದ್ ಹೋದ್ಮೇಲೆ ಆ ಸಂಕಟವನ್ನ ಅಧಿಕಾರಿಗಳು ಮರ್ತೇ ಬಿಡ್ತಾರೆ. ಸ್ವಾತಂತ್ರ್ಯ ಬಂದು 65 ವರ್ಷಗಳ ನಂತರವೂ ಇಂಥದ್ದೊಂದು ಊರಿದೆ ಅನ್ನೋದನ್ನ ನಂಬೋದು ಕಷ್ಟ. ಜನತೆಗೆ ನಿತ್ಯ ಕಂಟಕವಾಗಿ ಕಾಡ್ತಾ ಇರೋ ದಾಟ್ಸಾಳ್ ಹೊಳೆ ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತೆ. ಗುಡ್ಡದ ಮೇಲಿಂದ ರಭಸವಾಗಿ ಹರಿದು ಬಂದು ಮುಂದೆ ಗುಂಡಬಾಳ ನದಿ ಮೂಲಕ ಶರಾವತಿ ಸೇರುತ್ತೆ. ಈ ಹೊಳೆ ಕೇವಲ ಹಿರೇಬೈಲ್ ಜನರಿಗಷ್ಟೇ ಅಲ್ಲ, ಅಕ್ಕಪಕ್ಕದ ಚಿಕ್ಕೊಳ್ಳಿ, ಗೌನಿಬೈಲ್, ಬಟ್ಲಾಗದ್ದೆ, ಉಪ್ಪಿನಗದ್ದೆ, ಅಂದೊಳ್ಳಿ, ಆರ್ಮುಡಿ, ಇನ್ಸಿಡಿ, ಬದನಕಟ್ಟು, ಹೊಸಗೋಡು ಗ್ರಾಮದ ಜನರಿಗೂ ಸಂಕಟ ಕೊಡ್ತಿದೆ. ಈ ಒಂದು ಸೇತುವೆ ಆಗಬೇಕು ಮತ್ತು ಇದರಿಂದ 10 ಗ್ರಾಮಗಳಿಗೆ ಅನುಕೂಲ ಆಗೋದ್ರ ಒಟ್ಟಿಗೆ ಇಲ್ಲಿ ರೈತ ವರ್ಗದವ್ರು ಹೆಚ್ಚಿರೋದ್ರಿಂದ ಇಲ್ಲಿ ಬೆಳ್ತಕ್ಕಂತಹ ಏನು ಕೃಷಿ ಉತ್ಪನ್ನಗಳಿದೆಯೋ ಸರಿಯಾಗಿ ಒಂದು ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದರೆ ಈ ಸೇತುವೆ ಮುಖಾಂತರನೇ ಹೋಗಬೇಕು. ಈ ಸೇತುವೆ ಇಲ್ಲ ಅಂತಂದ್ರೆ ಅದು ದೊಡ್ಡ ಫ್ಲಡ್ ಬಂದವಾಗ ಹೀಗಾಯ್ತು ಅಂತಂದ್ಬಿಟ್ರೆ ನಾವು ಹೋಗೋಂಗೇ ಇಲ್ಲ. ಮಳೆಗಾಲದಲ್ಲಿ ಭೀಕರವಾಗಿ ಹರಿಯೋ ಈ ಹೊಳೆಗೆ ಪ್ರಾಣ ಬಲಿಯಾಗಿಲ್ಲ ಅನ್ನೋದೊಂದೇ ಸಮಾಧಾನದ ವಿಚಾರ. ಜನರು ಅಷ್ಟೇ, ಸೇತುವೆ ದಾಟೋವಾಗ ಇನ್ನಿಲ್ಲದಷ್ಟು ಎಚ್ಚರ ವಹಿಸ್ತಾರೆ. ನದಿ ದಾಟೋದು ಈ ಊರಿನ ಜನರಿಗೆ ಒಂದು ಸಾಹಸ. ಅಕಸ್ಮಾತ್ ಊರಿನ ಯಾರಾದ್ರೂ ಕಾಯಿಲೆ ಬಿದ್ರೆ ವಯಸ್ಸಾದವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಜನ ಕಣ್ಣೀರಲ್ಲಿ ಕೈ ತೊಳಿತಾರೆ. ಸಂಕಟ ಮುಗಿಯೋದಿಲ್ಲ. ಜನಪ್ರತಿನಿಧಿಗಳಿಗೆ ವೋಟು ಪಡೆದ ಮೇಲೆ ಇವರ ನೆನಪೂ ಆಗೋದಿಲ್ಲ. ಇನ್ನು ಜನ ತಾನೇ ಸರ್ಕಾರದ ಮೇಲೆ ಹೇಗೆ ವಿಶ್ವಾಸ ಇಡ್ತಾರೆ? ಹಳ್ಳಕ್ಕೆ ಮಾತ್ರ ಬ್ರಿಡ್ಜ್ ಇಲ್ಲಿವರೆಗೂ ಆಗಿಲ್ಲ.
ಹೀಗೆ ನಮ್ಮ ಸರ್ಕಾರದಿಂದ ಏನಾದರೂ ಒಂದು ಪ್ರಯತ್ನ ಮಾಡಿ ನಮ್ಮ ಸರ್ಕಾರ ಒಂದು ಸಹಕಾರ ಮಾಡಿ ಒಂದು ಬ್ರಿಡ್ಜ್ ಮಾಡಿಸುವಂತೆ ಆದರೆ ನಮ್ಮ ಈ 16 ಗ್ರಾಮಕ್ಕೂ ಒಳ್ಳೆಯದಾಗಿದೆ. ಇವರ ಸಂಕಟ ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಹೊಳೆ ಊರಿನ ಮಕ್ಕಳ ವಿದ್ಯಾಭ್ಯಾಸದ ಆಸೆಗೂ ಶಾಪವಾಗಿದೆ. ಹೌದು, ಈ ಊರಿನ ಪುಟ್ಟ ಮಕ್ಕಳ ಕಣ್ಣಲ್ಲಿ ತಾವು ದೊಡ್ಡ ದೊಡ್ಡ ಡಿಗ್ರಿ ಪಡಿಬೇಕು ಅನ್ನೋ ಕನಸಿದೆ. ಆದರೆ ಹೋಗೋದಾದ್ರೂ ಹೇಗೆ? ನಾವು ಕಲಿತೀವಿ, ಸೇತುವೆ ಕಟ್ಟಿಕೊಡಿ ಅಂತ ಈ ಮಕ್ಕಳು ಅಂಗಲಾಚ್ತಿದ್ದಾರೆ. ನಾವು ಕಲಿತೀವಿ, ನಮಗೊಂದು ಸೇತುವೆ ನಿರ್ಮಿಸಿಕೊಡಿ. ಇದು ಈ ಊರಿನ ಮಕ್ಕಳ ಪ್ರಾರ್ಥನೆ. ಹಿರೇಬೈಲು ಗ್ರಾಮದ ಈ ಮಕ್ಕಳ ವಿದ್ಯಾಭ್ಯಾಸ 7ನೇ ತರಗತಿಗೆ ಮುಕ್ತಾಯವಾಗ್ಬಿಡುತ್ತೆ. ಈ ಊರಿನಲ್ಲಿ ಇರೋದೇ ಅಷ್ಟು. 1ರಿಂದ 7ನೇ ತರಗತಿವರೆಗೆ ಮಾತ್ರ ಕಲಿಯೋಕೆ ಅವಕಾಶವಿದೆ. ಮುಂದೆ ಶಾಲೆ ಕಲಿಬೇಕು ಅಂದ್ರೂ ಆಗೋದಿಲ್ಲ. ಹೈಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಇವರೆಲ್ಲ 20 ಕಿಲೋಮೀಟರ್ ದೂರದ ಅರೆ ಅಂಗಡಿಗೆ ಹೋಗ್ಬೇಕು. ಅಕಸ್ಮಾತ್ ಕಷ್ಟಪಟ್ಟು ಹೈಸ್ಕೂಲಿಗೆ ಸೇರಿಸಿದ್ರು ಅಂದ್ರೂ ಕಷ್ಟ ತಪ್ಪೋದಿಲ್ಲ. ಮನೆಯಲ್ಲಿ ದೊಡ್ಡವರು ಇಲ್ಲ ಅಂದ್ರೆ ಈ ಮಕ್ಕಳು ಒಂಟಿಯಾಗಿ ಸೇತುವೆ ದಾಟುವಂತಿಲ್ಲ. ಹಾಗೆ ಮಕ್ಕಳನ್ನ ಅಪಾಯದ ಸೇತುವೆ ಮೇಲೆ ಕಳಿಸೋಕೆ ಹಳ್ಳಿಗರಿಗೆ ಭಯ. ಹೀಗಾಗಿ ಈ ಊರಿನ ಮಕ್ಕಳ ಓದು ವಿದ್ಯಾಭ್ಯಾಸ 7ನೇ ಕ್ಲಾಸಿಗೆ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿಂದ ತುಂಬ ತೊಂದರೆ ಆಗ್ತದೆ ಇಲ್ಲಿ ಹೋಗೋ ಮಕ್ಕಳಿಗೆ. ಹೋದ ವರ್ಷ ನಾವು ಇಲ್ಲಿಂದ ಗುಂಡ್ಬಾಳ ಅಂತ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಒಂದು ತಿಂಗಳು ಇಲ್ಲಿಂದ ಅಲ್ಲಿ ಡೈಲಿ ಬೆಳಿಗ್ಗೆ 5 ಗಂಟೆಯಿಂದ ಮುಂಜಾನೆ 5 ಗಂಟೆಯಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿವರೆಗೆ. ಅಲ್ಲಿ ನಡ್ಕೊಂಡು ಅಲ್ಲಿಂದ 7 ಗಂಟೆ ಬಸ್ ಕ್ಯಾಚ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಬೇಕಿತ್ತು. ಭಾಳಷ್ಟು ದಿನ ಬಸ್ ತಪ್ಪೋಗ್ತಿತ್ತು. ಇಲ್ಲಿ ಮಕ್ಕಳಿಗೆ ಸೇತುವೆ ವ್ಯವಸ್ಥೆ ಇಲ್ಲ. ಜೋರಾಗಿ ಮಳೆ ಬಂದಾಗಲಂತೂ ಇಲ್ಲಿಂದ 4 ಕಿಲೋಮೀಟರ್ ಸುತ್ತ ಹಾಕೊಂಡು ಹೋಗಬೇಕು. ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ನಮಗೆ ಒಂದು ಸೇತುವೆ ಅವಶ್ಯಕತೆ ಇದೆ. ಇನ್ನು ಹಿರೇಬೈಲು ಸುತ್ತಮುತ್ತ ಇರೋ 8 ಹಳ್ಳಿಗಳ ಶಿಕ್ಷಕರ ಪಾಡು ಅಷ್ಟೇ. ಬಸ್ಗಾಗಿ 8 ಕಿಲೋಮೀಟರ್ ದೂರ ನಡಿಬೇಕು. ಅದು ಪ್ರಾಣವನ್ನ ಕೈಯಲ್ಲೇ ಇಟ್ಕೊಂಡೇ ಸೇತುವೆ ದಾಟಬೇಕು. ಎಷ್ಟೋ ಜನ ಈ ಕಷ್ಟ ತಾಳಲಾರದೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿರೋ ಉದಾಹರಣೆಗಳು ಇವೆ. ಆದರೆ ಇಲ್ಲಿ ಬರುವಾಗ ನಮ್ಗೆ ಭಾಳ ಕಷ್ಟನೂ ಆಗ್ತದೆ. ಮುಖ್ಯವಾಗಿ ಇಲ್ಲಿ ಮಕ್ಕಳಿಗೂ ಮಳೆಗಾಲದಲ್ಲಿ ಅಂದರೆ ಶಾಲೆಗೆ ಹೋಗ್ಲಿಕ್ಕೂ ಭಾಳ ಕಷ್ಟ ಆಗ್ತದೆ. ನೀರೆಲ್ಲ ದಾಟಿ ಹೋಗಬೇಕಾಗ್ತದೆ. ಒಂದು ವೇಳೆ ಸಂದರ್ಭದಲ್ಲಿ ಹಾಕಿದಾಗ ಮಕ್ಕಳಿಗೆ ದಾಟಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ಸರ್ಕಾರ ಏನಾದರೂ ಒಂದು ಪ್ರಯತ್ನ ಮಾಡಿ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ವ್ಯವಸ್ಥೆ, ಒಂದು ಬ್ರಿಡ್ಜಿನ ವ್ಯವಸ್ಥೆ ಏನಾದರೂ ಮಾಡಬೇಕು. ಮಕ್ಕಳಿಗಷ್ಟೇ ಅಲ್ಲ, ಊರಿನ ಜನರಿಗೂ ಮತ್ತು ಮುಖ್ಯವಾಗಿ ನಮಗೆ ಓಡಾಡಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ. ನಾವು ಕಲಿತೀವಿ, ಸೇತುವೆ ಕಟ್ಟಿಸ್ಕೊಡಿ ಅನ್ನೋದು ಊರಿನ ಜನರ ಕೂಗಷ್ಟೇ ಅಲ್ಲ, ಚಿಕ್ಕ ಮಕ್ಕಳ ಕೂಗೂ ಹೌದು. ಈ ಚಿಕ್ಕ ಮಕ್ಕಳ ಕೂಗಾದ್ರೂ ಸರ್ಕಾರಕ್ಕೆ ಕೇಳಿಸುತ್ತಾ? ನೀರು ಬಂದಾಗ ನಮಗೆ ಕಷ್ಟ ಆಗುತ್ತದೆ. ಮನೇಲಿ ಅಪ್ಪ ಅಮ್ಮ ಇದ್ದರೆ ಕಳಿಸ್ಕೊಡ್ತರು. ಇಲ್ಲಿ ಯಾರು ನಾಗರಿಕರು ಯಾರು ಇದ್ರೆ ದಾಟಿಸಿದ್ರು. ಇಲ್ಲ ಅಂದರೆ ನಮಗೆ ಶಾಲೆಗೆ ಹೋಗೋಕ್ಕಾಗೋದಿಲ್ಲ. 4 ತಿಂಗಳ ನಾವು ಕಷ್ಟಪಡಬೇಕು. ಇಲ್ಲೊಂದು ಬ್ರಿಡ್ಜ್ ಆಗಲೇಬೇಕು. ಇಲ್ಲಾಂದ್ರೆ ನಮಗೆ ಶಾಲೆಗೆ ಹೋಗೋಕ್ಕಾಗೋದಿಲ್ಲ. ಅಂದಹಾಗೆ ಈಗ ಸಿಎಂ ಆಗಿರೋರು ಇದೇ ಭಾಗದವರು. ಅವರಿಗಾದ್ರೂ ಈ ಕಷ್ಟ ಅರ್ಥವಾಗುತ್ತಾ ಅನ್ನೋ ನಂಬಿಕೆ, ನಿರೀಕ್ಷೆ ಜನರಲ್ಲಿದೆ. ಸದಾನಂದ ಗೌಡ್ರು ಊರಿನ ಜನರ ನಂಬಿಕೆಯನ್ನ ಹುಸಿ ಮಾಡದಿರಲಿ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕಡ್ತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ಇದು ಉತ್ತರ ಕನ್ನಡ ಜಿಲ್ಲೆಯ ಹಿರೇಬೈಲು ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ಹಳ್ಳಿಗಳ ಕತೆ. ಇನ್ನು ಸ್ವಲ್ಪ ಪಕ್ಕದಲ್ಲೇ ಇರೋ ಉಡುಪಿಯ ಕಥೆಯಂತೂ ಕೇಳೋದೇ ಬೇಡ. ಇದುವರೆಗೂ ಹೇಳಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಿರೇಬೈಲು ಗ್ರಾಮದ ಕತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಪಕ್ಕದ ಜಿಲ್ಲೆ ಉಡುಪಿಯ ಇನ್ನೊಂದು ಊರಿನ ಕತೆ. ಇದು ಉಡುಪಿ ಜಿಲ್ಲೆಯ ಆರೂರು ಗ್ರಾಮ. ಈ ಗ್ರಾಮಕ್ಕೆ ಉಡುಪಿಯ ಪ್ರಮುಖ ಪಟ್ಟಣ ಮಣಿಪಾಲ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಆದರೆ 8 ಕಿಲೋಮೀಟರ್ ದೂರದ ಮಣಿಪಾಲಕ್ಕೆ ಬರೋಕೆ ಇವರು 28 ಕಿಲೋಮೀಟರ್ ಸುತ್ತಿ ಬರಬೇಕು. ಈ ಕಷ್ಟಕ್ಕೆ ಕಾರಣವಾಗಿರೋದು ಮುಡಿಸಾಲು ನದಿ. 28 ವರ್ಷದ ಹಿಂದೆ ಈ ನದಿಗೆ ಸೇತುವೆ ಕಟ್ಟೋಕೆ ಹಾಕಿದ ಪಿಲ್ಲರ್ ಇಂದಿಗೂ ಹಾಗೆಯೇ ಅನಾಥವಾಗಿ ಬಿದ್ದಿದೆ. ಜನರ ಸೇತುವೆಯ ಕನಸು ನನಸಾಗಿಲ್ಲ. ಜನ ಈಗಲೂ ಹುಟ್ಟು ಹಾಕಿಕೊಂಡು ಹೊಳೆ ದಾಟುತ್ತಾರೆ.
ಈ ರಸ್ತೆ ಬ್ರಿಡ್ಜ್ ಆದರೆ ಆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಬದಲಿ ವ್ಯವಸ್ಥೆ ಈ ಎಲ್ಲ ಇಷ್ಟು ಜನರ 25 ಜನ ಅಲ್ಲದೆ ಆಸುಪಾಸಿನ ಇನ್ನೂ ಅನೇಕ ಗ್ರಾಮಗಳ ಜನತೆಗೆ ಇದು ಪ್ರಯೋಜನ ಬರ್ತದೆ. ಹಾಗೂ ಈ ಭಾಗದಲ್ಲಿ ಕಳೆದ 50 ವರ್ಷಗಳಲ್ಲಿ ಜನಸಂಖ್ಯೆ ವೃದ್ಧಿ ಆಗಿಲ್ಲ. ಇದರ ದುಪ್ಪಟ್ಟು ಜನ ಈ ಊರಿನವರೇ ಪರ ಊರಿನವರಿದ್ದಾರೆ, ಅವರಿಗೂ ಪ್ರಯೋಜನವಿದೆ. ಎಲ್ಲ ಗ್ರಾಮಾಂತರ ಒಂದು ರಸ್ತೆ ಅಭಿವೃದ್ಧಿ ಆಗುವ ಸಂಶಯವಿಲ್ಲ. ಸರ್ಕಾರಿ ಯೋಜನೆಗಳೇ ಹಾಗೆ 1 ವರ್ಷ ಕಾದ್ರೆ ಸಾಕು, ಪ್ರಾಜೆಕ್ಟಿನ ವೆಚ್ಚ ಡಬಲ್ ಆಗುತ್ತೆ. 1983ರಲ್ಲಿ ಸೇತುವೆ ಕಟ್ಟೋಕೆ ಹೊರಟಾಗ 40 ಕಿಲೋಮೀಟರ್ ಉದ್ದದ ಈ ಸೇತುವೆಗೆ 10 ಲಕ್ಷ ಖರ್ಚಾಗಲಿದೆ ಎಂದು ಪ್ಲಾನ್ ಮಾಡಲಾಗಿತ್ತು. ಆಗಲೇ ಕೆಲಸವಾಗಿದ್ದರೆ ಆರೂರು ಗ್ರಾಮ ಮಾದರಿ ಗ್ರಾಮವಾಗಿ ಬಿಡುತ್ತಿತ್ತು. ಜನರ ದುರಾದೃಷ್ಟ, ಓಟು ಪಡೆದು ಅಸೆಂಬ್ಲಿಗೆ ಹೋದವರ ಸೋಮಾರಿತನದಿಂದ ಯೋಜನೆ ನೆನೆಗುದಿಗೆ ಬಿತ್ತು. ಸೇತುವೆಯ ಕನಸು ಈಡೇರಲೇ ಇಲ್ಲ. ಈಗ ಅದೇ ಸೇತುವೆಯನ್ನ ಕಟ್ಟೋಕೆ 3 ಕೋಟಿ ಖರ್ಚಾಗತ್ತೆ, ಇನ್ನೂ ಹೆಚ್ಚಾದ್ರೂ ಆಗಬಹುದು. 3 ದಶಕಗಳಲ್ಲಿ ಈ ಊರಿಗೆ ಅದೆಷ್ಟೋ ಜನ MLA, MP ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಯಾರಿಗೂ ಇವರ ಕೂಗು ಕೇಳಿಸಿಲ್ಲ. ಸೇತುವೆ ಕಟ್ಟಿದ್ರೆ ಹಾವಂಜೆ, ಆರೂರು, ಕುಂಚಾಲು, ಚೇರ್ಕಾಡಿ, ಕೊಕ್ಕರ್ಣೆ, ಕುದಿ, ಪೆಜಮಗುರು ಗ್ರಾಮಸ್ಥರಿಗೆ ಸೌಲಭ್ಯ ಸಿಕ್ಕಲಿದೆ, ಲಾಭವೂ ಇದೆ. ನಮ್ಮ ನೇರ ರಸ್ತೆ ಆದರೆ ಇಲ್ಲಿ ಒಂದು 8 ಕಿಲೋಮೀಟರ್ ನಾವು ಮಣಿಪಾಲ ಮತ್ತು ಉಡುಪಿಗೆ ಹೋಗ್ಲಿಕ್ಕೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಈಗ ಹಿಂದೆ ಸಹ ಒಂದು 83 ಇಸ್ವಿಯಲ್ಲಿ ಅದಕ್ಕೊಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಆಗಿದೆ. ಇವಾಗ ಅದರ ದುಪ್ಪಟ್ಟಲ್ಲ, ಇದರ ಸಾಧಾರಣ ಈಗ 20 ಪಟ್ಟು ಈಗ ಇದರ ಕಾಸ್ಟ್ ಸಹ ಜಾಸ್ತಿ ಆಗ್ತಂತ ನಮ್ಮ ಅಭಿಪ್ರಾಯ. ಆ ದೃಷ್ಟಿಯಿಂದ ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ಈವಾಗಲೇ ಹಲವಾರು ಸಲ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಈ ಊರುಗಳ ಜನರು ಹಣೆ ಚಚ್ಕೊಳ್ಬೇಕು ಅಷ್ಟೇ. ಜನಪ್ರತಿನಿಧಿಗಳು ಜಂಬ ಬಿಟ್ಟು ಕೆಲಸ ಮಾಡಿದ್ರೆ ಸೇತುವೆಯ ಕನಸು ನನಸಾಗೋದ್ರಲ್ಲಿ ಅನುಮಾನವೇನೂ ಇಲ್ಲ. ಆದರೆ ಅಂಥ ದೊಡ್ಡ ಮನಸ್ಸು ಓಟು ಪಡೆದ ಮೇಲೂ ಇದ್ರೆ ಅವರನ್ನ ರಾಜಕಾರಣಿಗಳು ಅನ್ನೋಕ್ಕಾಗತ್ತಾ? ರಾಜಕಾರಣಿಗಳೇ ಹಾಗೆ, ಅವರ ನಮಸ್ಕಾರಗಳೇನಿದ್ದರೂ ಓಟು ಪಡೆಯುವಾಗ ಮಾತ್ರ. ಶಶಿಧರ್ ಮಾಸ್ತಿಬೈಲ್, ಸುವರ್ಣ ನ್ಯೂಸ್ 24/7 ಉಡುಪಿ. ಇವರೆಲ್ಲರ ಕನಸು ಒಂದು ಸೇತುವೆ. ಇವರಿಗೆ ನಾಗರಿಕತೆ ಗೊತ್ತು, ಆದರೆ ನಾಗರಿಕರಾಗಿ ಬದುಕೋಕೆ ಅವಕಾಶ ಇಲ್ಲ. ಗಂಗೆಯನ್ನ ಭೂಮಿಗೆ ತಂದಾತ ಭಗೀರಥನಂತಹ ಒಬ್ಬ ಜನಪ್ರತಿನಿಧಿಯನ್ನ ಈ ಊರಿನ ಜನ ಎದುರು ನೋಡ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.